ಈಗ ಬಂದ್ಬಿಡ್ತಾನೆ ನನ್ನ ಮಗ. ಅದಕ್ಕೆ ಏನು ಹೇಳು, ಅಡುಗೆ ಕೆಲಸ ಎಲ್ಲ ಆಯ್ತು. ಅದಕ್ಕೆ ಇನ್ನು ರಾಜು ಬಂದಮೇಲೆ ಊಟ ಮಾಡೋದಷ್ಟೇ. ರಾಜು ಬಂದಮೇಲೆ ಊಟ ಮಾಡೋದೆಲ್ಲ ನಾನು ನೋಡ್ತೀನಿ. ನೀನು ಹೋಗು, ಅಲ್ಲಿ ಅಡುಗೆ ಕೆಲಸ ಏನಾದರೂ ಬಾಕಿದ್ರೆ ಇಲ್ಲದಿದ್ದರೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡು. ಸರಿ ಅದಕ್ಕೆ. ಬಂದ್ಬಿಟ್ರು ಅಮ್ಮನ ಮಗಳು ಗೆಸ್ಟ್ಗಳ ಥರ. ಇರಲಿ, ಇದೆಲ್ಲ ನನ್ನ ಮಗಳು ಸೊಸೆಯಾಗಿ ಬರೋವರೆಗೂ ಮಾತ್ರ ತಾನೇ. ಯಾವುದಕ್ಕೂ ನನ್ನ ಮಗಳು ಒಮ್ಮೆ ಸೊಸೆ ಆಗಲಿ, ಆಮೇಲೆ ಇದಕ್ಕೆಲ್ಲ ಸೇರಿಸ್ಕೊಡ್ತೇನೆ ನಿಮಗೆ. ಇವಳೊಬ್ಳು ಬಂದರೆ ಆದರೂ ಸರಿ, ಇದ್ರೊಟ್ಟಿಗೆ ಅವಳ ಮಗಳನ್ನು ಕರ್ಕೊಂಡು ಬಂದಿದ್ದಾಳೆ. ಇರಲಿ ಇವಳನ್ನು ನನ್ನ ಮಗ ನೋಡದೇ ಇರೋ ಹಾಗೆ ನೋಡಿದ್ರಾಯ್ತು. ಹಾಂ ರಾಜು ರಾಜು ಬಂದ, ಬೇಗ ಬನ್ನಿ. ಪ್ರೀತಿ ಎಲ್ರು ಬನ್ನಿ ಬೇಗ, ರಾಜು ಬಂದ. ರಾಜು ನನ್ನ ಮಗನೇ, ಹೇಗಿದ್ದೀಯೋ? ನಾನಿದ್ದೇನಮ್ಮ, ನೀವು ಹೇಗಿದ್ದೀರಾ? ಹೋಗು, ನಿನ್ಗೆ ನಮ್ಮ ನೆನಪೇ ಇಲ್ಲ ಬಿಡು. ಏನಮ್ಮ ಹೇಳ್ತಿದ್ದೀರಾ? ದಿವಸ ನಾನು ನಿಮ್ಮನ್ನು ನೋಡ್ತಾನೆ ಇರ್ತೀನಲ್ಲ. ದಿವಸನ? ಹಾ, ನೀವು ನನ್ನ ನೋಡ್ತಿರ್ತೀರಲ್ಲ. ಹೇಯ್, ಫೋನ್ನಲ್ಲಿ ಮಾತಾಡೋದನ್ನು ಹೇಳ್ತಿದ್ಯಾ? ಹೌದಮ್ಮ. ಮೊಬೈಲ್ನಲ್ಲಿ ನೋಡಿದ್ರೆ ಸಾಕೇನಪ್ಪ? ಪಾ ರಾಜು ಹೇಗಿದ್ಯೋ? ನಾನು ಸೂಪರ್ ಅಪ್ಪ. ರಾಜು ಹೇಗಿದ್ಯಪ್ಪ? ಇಬ್ರು ಅತ್ತೆಗಳು ಹೇಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ಅಯ್ಯಯ್ಯೋ, ನನ್ನ ಅಳಿಯ ಹೇಗೆ ರಾಜನ್ ಥರ ಇದ್ದಾನೆ, ಹೆಸರಿಗೆ ತಕ್ಕ ಇದ್ದಾನೆ. ಚೆನ್ನಾಗಿದ್ದೇವೆ ರಾಜು. ಇದೇನು ಪ್ರೀತಿ, ರಾಜು ಭಾವ ನೋಡು ಚೇಂಜೇ ಆಗಿಬಿಟ್ಟಿದ್ದಾರೆ. ಹಾಂ ಹೌದು, ಅವರ ಡ್ರೆಸ್ ನೋಡು, ಸ್ಟೈಲ್ ನೋಡು. ಅಯ್ಯೋ, ರಾಜನ್ ಹಾಕಿದ್ದಾರಲ್ಲ, ಹೀರೋ ಥರ ಇದ್ದಾರಲ್ಲ. ಹೀರೋನಾ? ಅಯ್ಯೋ, ಕಣ್ಣು ಕುರುಡಾದವಳೆ. ಅಯ್ಯೋ, ನಿಜವಾಗ್ಲೂ ಹೀರೋ ಥರ ಇದ್ದಾರೆ ಕಣೆ. ಹಾಗಿದ್ರೆ ಅಪ್ಪನ ಹತ್ರ ಹೇಳಿ ನೀನೇ ಮದುವೆ ಮಾಡ್ಕೊ. ಹಾಂ ಸರಿ, ನಾನಾಗ್ತೇನಪ್ಪ. ಬಿಟ್ರೆ ರೆಡಿ ಆಗ್ತೀಯಾ? ಬಾರೋ ಮಗನೇ, ಒಳಗೆ ಹೋಗೋಣ. ಅಯ್ಯೋ, ನಮ್ಮ ಹೈ, ರಾಜು ಮಾವ ಬಂದ್ರು. ಅಯ್ಯೋ, ಮಾವ ಈಚೆ ನೋಡುದಿಲ್ಲ ಅಂತಾರಲ್ಲ, ಸರಿಯಲ್ವಾ? ಬೇಡ, ಮುಂದೆ ಹೋಗಿನೇ ಮುಖ ನೋಡುವ. ಅಯ್ಯೋ, ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿತ್ತ ಮನಸ್ಸಿಗೆ, ನನ್ನ ಕನಸಿಗೆ 100 ಶರಣು. ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿ. ಮಂಜು, ಅತ್ತೆ ಏನ್ ಮಾಡ್ತಿದ್ಯಾ ಇಲ್ಲಿ? ನಿಂಗೇನು ಹೇಳಿದೆ ನಾನು? ಮನೆಯೊಳಗೆ ಪಾತ್ರೆ ತಿಕ್ತಾ ಇರ್ಲಿಕ್ಕೆ ತಾನೇ ಹೇಳಿದ್ದು. ಅದು ಅತ್ತೆ, ರಾಜು ಮಾವನನ್ನ. ಅಮ್ಮ, ಯಾಕೆ ಬೈತಿದ್ದೀರಾ? ಮಂಜು ಸ್ಲಿಪ್ ಆಗಿ ಕೆಳಗೆ ಬೀಳ್ತಿದ್ಲು. ಬೀಳ್ತಿರುವವಳನ್ನು ನಾನೇ ಹಿಡ್ಕೊಂಡೆ. ಮೊದಲೇ ಹೆದರ್ಕೊಂಡಿರ್ತಾಳೆ, ಅದ್ರಲ್ಲಿ ನೀವು ಬೇರೆನಾ? ಯಾಕಮ್ಮ ಬೈತಿದ್ದೀರಾ? ಮಂಜು, ನಿಮ್ಗೇನಾಗ್ಲಿಲ್ಲ ತಾನೇ? ಇಲ್ಲ, ಹೋಗಿ ಮೊದಲು ಒಳಗೆ ಹೋಗು. ಸರಿ ಅತ್ತೆ. ರಾಜು ಬಾ ಒಳಗೆ. ಹೇ ಪ್ರೀತಿ. ಏನ್ ರಾಜು ಸರ್, ಹೇಗಿದ್ದೀರಾ? ಪ್ರೀತಿ ಮಾತ್ರ ಕಣ್ಣಿ ಕಾಣೋದಾ? ನಾವೆಲ್ಲ ಕಾಣೋದಿಲ್ವೇನು? ಹೇ ಮಂಗ, ಕಾವ್ಯ. ಏನು ಮಂಗನ? ಹಾ, ನೀನ್ ಮಂಗ ತಾನೇ? ಹೋ, ಮಂಗ ಅಲ್ಲ. ಸರಿ, ಇನ್ಮೇಲೆ ನೀ ಮಂಗನ ಚೇಷ್ಟೆಯನ್ನು ಕಾಣಿಸ್ತೇನೆ ನಿಮ್ಗೆ. ಹಾ, ನೋಡ್ವಾ. ಏನ್ ಕಾವ್ಯ, ಪ್ರೀತಿ ನನ್ನನ್ನು ನೋಡಿ ಮಾತಾಡದೆ ಹೋದ್ಲು? ಅದು ನನಗೆ ಗೊತ್ತಿಲ್ಲ, ನೀವೇ ಕೇಳ್ಕೊಳ್ಳಿ. ಹೇ ಮಂಜು, ಏನು ಹೀಗೆ ನಿಂತಿದ್ಯಾ? ಒಳಗೆ ಎಲ್ಲರೂ ತಮಾಷೆ ಮಾಡ್ಕೊಂಡು ನಗಡ್ತಾ ಕೂತ್ಕೊಂಡಿದ್ದಾರೆ. ನೀನು ಮಾತ್ರ ಯಾಕೆ ಇಲ್ಲಿ ಬಂದು ಹೀಗೆ ನಿಂತಿದ್ಯಾ? ಅಮ್ಮ, ನಾನು ಮನೆಗೆ ಹೋಗ್ತೇನೆ. ಯಾಕೆ? ನಂಗೆ ಗೊತ್ತಿಲ್ಲಮ್ಮ, ನಾನು ಹೋಗ್ತೇನೆ. ಯಾಕೆ, ನಿನ್ನ ಅತ್ತೆ ಬೈದ್ರಂತನಾ? ಹೌದಮ್ಮ, ಅವಳು ಯಾವಾಗಲೂ ಹಾಗೆ ತಾನೆ. ಅವಳನ್ನೆಲ್ಲ ನೀನು ಇದು ಮಾಡಬೇಡ ಬಿಡು. ಹೇಗಮ್ಮ, ಎಲ್ಲರ ಮುಂದೆ ನನಗೆ ಯಾವ ಥರ ಬೈತಾರೆ, ನಾನು ಹೇಗಮ್ಮ ಥಿಂಕ್ ಮಾಡೋದಿರಲಿ? ಹೇ, ಇದು ನಿನ್ನ ಮಾವನ ಮನೆ ಕಣೆ. ಅವಳೆಲ್ಲ ಬೈತಿದ್ದಾಳೆ ಅಂತ ನೀನು ತಲೆಯಲ್ಲಿ ಇಟ್ಕೊಂಡ್ರೆ ಆಗ್ತದಾ? ನೀನು ಧೈರ್ಯವಾಗಿ ಹೇಳು, ಇದು ನನ್ನ ಮಾವನ ಮನೆ, ಮಾವ ಬೇಕಿದ್ರೆ ಹೇಳಿ ಏನಾದರೂ ಅಂತ. ಇಲ್ಲಮ್ಮ, ಆದರೂ ನಂಗೊಂಥರ ಆಗ್ತಿದೆ. ನಾನು ಮನೆಗೆ ಹೋಗ್ತೀನಿ. ಹೇಳೋದು ಕೇಳು, ಬಾ ಒಳಗೆ ಬಾ. ಬಾರಿ ಸುಮ್ಮನೆ ಯಾವಾಗ ನೋಡಿದ್ರು ಮಾಮ ಅಂತ. ಮಗನೇ, ಊಟ ಮಾಡು. ಅಮ್ಮ, ನಿಮ್ ಕೈ ರುಚಿ ತುಂಬಾ ಮಿಸ್ ಮಾಡ್ಕೊಂಡೆ. ಅದಕ್ಕೋಸ್ಕರನಂತಾದ್ರೂ ನಾನು ಇವತ್ತು ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀನಿ. ರಾಜು, ನಾನು ಬರೀ ಅನ್ನ ಸಾರು ಮಾತ್ರ ಮಾಡಿದ್ ಕಣೋ. ಇವತ್ತು ಬಿರಿಯಾನಿ, ಕಬಾಬು ಎಲ್ಲ ಇವತ್ತು ಮಾಡಿದ್ದು ನಮ್ಮ ಪ್ರೀತಿನೇ. ಅತ್ತೆ, ನಾನು ಯಾವಾಗ ಮಾಡಿದೆ? ನಿಜನಮ್ಮ? ಹೌದು ಕಣೋ, ಹೇಗೆ ಮಾಡಿದಳು ನೋಡು. ಟೇಸ್ಟ್ ಹೇಗಿದೆ? ಅಡುಗೆ ಮಾಡಿದ್ದೆಲ್ಲ ಅಮ್ಮ. ಇವ್ರು ನೋಡಿದ್ರೆ ಅಕ್ಕನ ಹೊಗಳ್ತಿದ್ದಾರೆ. ಇಲ್ಲೇನೋ ನಡೀತಿದೆ ಅಂತೂ. ಪ್ರೀತಿ, ಇದು ನಿನ್ ಕೈ ಅಡುಗೆನಾ? ತುಂಬಾ ಟೇಸ್ಟಿ ಆಗಿದೆ. ಹೌದು ಪ್ರೀತಿ, ನೀನ್ ಕಾಲೇಜಲ್ಲಿ ಆಯ್ತಾ? ಇಲ್ಲ, ಇದೇ ನನ್ನ ಸೆಕೆಂಡ್ ಇಯರ್. ನಿಸನಿಹಕ್ಕೆ ಬಂದ ಹೃದಯದ ಗತೀನು ಏನೋ ಏನೋ ನೀನೇ ಹೇಳು.
ಪ್ರೀತಿ ಸಂಜೆ ಹೊರಗಡೆ ಹೋಗಿ ಬರೋಣವಾ? ಇಲ್ಲ ರಾಜು, ನಾನು ಬರಲ್ಲ. ಜಸ್ಟ್ ಹೋಗಿ ಬರೋದು ಪ್ರೀತಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಲಿಕ್ಕಿದೆ. ಇಲ್ಲ ರಾಜು, ನನಗೆ ನಾಳೆ ಎಕ್ಸಾಮ್ ಇದೆ, ಅದಕ್ಕೆ ನಾನು ಓದಬೇಕು. ಇಲ್ಲ, ಹೊರಗಡೆ ಹೋಗಿ ಬಂದಮೇಲೆ ಓದ್ಬೋದಲ್ಲ? ಹೌದು ರಾಜು, ಆದರೂ ಬೇಡ. ಇಟ್ಸ್ ಓಕೆ ಪ್ರೀತಿ, ಏನಾಗಲ್ಲ. ನೀನು ಫ್ರೀ ಆಗಿರುವಾಗ ಹೇಳು, ಹೋಗಿ ಬರೋಣ. ಎಷ್ಟಂತಂತ ಹೀಗೆ ನಿಂತ್ಕೊಂಡಿರೋದು? ಮತ್ತೆ ಹೇಗೆ ನಡೀತಿದೆ ಬಿಸ್ನೆಸ್? ಅದಕ್ಕೇನು, ಅದ್ರಷ್ಟಾಗಿ ನಡೀತಾ ಇದೆ. ಅಮ್ಮ ಅಮ್ಮ, ಏನೇ? ನಾನು ಮನೆಗೆ ಹೋಗ್ತೇನಮ್ಮ. ನಿಂಗೇನೈತೆ? ನಿಂತ್ಕೊಳ್ಳಿ. ಇಲ್ಲಮ್ಮ, ನಾನು ಹೋಗ್ತೇನೆ. ನಿಂಗೇನು ಅವಸರ? ಸ್ವಲ್ಪ ನಿಲ್ಲು, ನಾನು ಬರ್ತೇನೆ. ನಾನು ಹೋಗೋದೆ ಮನೆಗೆ. ಹಾಗಿದ್ರೆ ಬೇಗ ಹೊರಡಿ. ತುಂಬ ಲೇಟ್ ಮಾಡಿದರೆ ನಾನು ಒಬ್ಬಳೇ ಸೀದಾ ಮನೆಗೆ ಹೋಗ್ತೀನಿ. ಇವಳೆಂದು ಮನೆಗೆ ಹೋಗ್ತೇನೆ ಅಂದ್ಕೊಂಡು ನಾನು ಏನು ಮಾಡೋದು ಅನ್ನೋದು ಗೊತ್ತಿಲ್ಲದೆ ನಿಂತ್ಕೊಂಡಿದ್ದೀನಿ. ಆ ರಾಜ ನೋಡಿದರೆ ರಾಜ ಪ್ರೀತಿಯಿಂದನೇ ಬಿದ್ದಿದ್ದಾನೆ. ನೀವು ನಮ್ಮಂತರನೇ ಇದ್ದಾನೆ ನೋಡಿ. ಪ್ರೀತಿ ಹತ್ರನೇ ಮಾತಾಡ್ತಿದ್ದಾನೆ. ನಮ್ಮ ಮಂಜು ನೋಡ್ತಾನೆ ಸ್ವಲ್ಪ ಆದರೂ. ಇವನೇ ನಮ್ಮ ಮನೆ ಮದುಮಗ ಆಗ್ಬೇಕನ್ನೋದೇ ನನ್ನ ಆಸೆ. ನನ್ನನ್ನು ನೋಡಿದರೆ ಅವನು ಆಚೆ ಹೋಗಿ ನಿಂತ್ಕೊಂಡಿದ್ದಾನೆ. ನನಗಂತೂ ಒಂದೊಂದು ಬಂದಿದೆ ನೋಡಿ. ನಾನು ಹುಟ್ಟಿಸಿದ್ದು ಸರಿ, ನಾನು ಕಟ್ಕೊಂಡವನು ಸರಿ, ನಾನು ಬೆನ್ನಿಂದ ನನ್ಗಿಂತ ಮುಂದೆ ಹುಟ್ಟಿದವನು ಸರಿ. ಕೆಣಕುತ್ತಿದೆ ನಿನ್ನ ಕಣ್ಣೋಟ, ಕುಣಿಸುತ್ತಿದೆ ನಿನ್ನ ಕಣ್ಣಾಟ, ಸೆಳೆಯಲು ನಿನ್ನ ತನುವಿನ ಮಾಟ, ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೇ ನೀಗ. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ಏನು? ಈ ಡಿಸೈನ್ ತುಂಬ ಇಷ್ಟ ಆಯ್ತಾ ಅಂತ ಕೇಳಿದೆ. ಹಾಂ, ಇದನ್ನು ನಾನೇ ಅಮ್ಮನ ಹತ್ರ ಮಾಡಿಸ್ಲಿಕ್ಕೆ ಹೇಳಿದ್ದು. ಹೌದಾ? ತುಂಬ ಚೆನ್ನಾಗಿದೆ. ಇದು ನನ್ನ ಐಡಿಯಾ. ಈ ಮಾಡೆಲ್ ತುಂಬ ಚೆನ್ನಾಗಿದೆ ಅಲ್ಲ ಅಂತ ಅಮ್ಮನ ಹತ್ರ ಹೇಳಿದೆ, ಅವ್ರು ಮಾಡಿಸಿಬಿಟ್ರು. ಪ್ರೀತಿ, ಈ ಜಾಗ ನಮ್ಮಿಬ್ಬರಿಗೋಸ್ಕರ ಮಾತ್ರ. ನಾವಿಬ್ಬರು ಇಲ್ಲಿ ಸಂತೋಷವಾಗಿ ಮಾತಾಡಲಿಕ್ಕೋಸ್ಕರ. ಆಗ್ಬೋದಾ? ಪ್ರೀತಿ, ಏನಾದರೂ ಮಾತಾಡು. ರಾಜು, ಕಾವ್ಯ ಆಗಲೇ ಹೋಗ್ಬೇಕು ಮನೆಗೆ ಅಂತ ಕರೀತಿದ್ಲು, ಆದ್ದರಿಂದ ನಾನು ಹೊರಡ್ತೇನೆ. ಹೇ ಪ್ರೀತಿ, ಏನಾಯ್ತು? ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ? ಹಾಗೇನಿಲ್ವಲ್ಲ ರಾಜು. ಮತ್ತೆ ಏನಾಯ್ತು? ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ಸರಿಯಾಗಿ? ಪ್ರೀತಿ, ಅಯ್ಯೋ, ಇಲ್ಲಿ ಬಂದ್ಬಿಟ್ಲಾ? ಇಲ್ಲೇನು ಮಾಡ್ತಿದ್ದೀರಾ ಇಬ್ರು? ನೀನು ಬಂದಿಯಲ್ಲಮ್ಮ. ಬಾಬಾ ಡಿಸ್ಟರ್ಬ್ ಮಾಡಿದ್ನಾ? ಮಾಡೋದು ಮಾಡಿ ಈಗ ಕೇಳ್ತಿದ್ದಾಳೆ. ಹೌದು ಕಾವ್ಯ, ನೀನು ಊಟ ಮಾಡಿದ್ಯಾ? ಹೋಗಿ ಊಟ ಮಾಡು. ನಾನು ಚಾಕ್ಲೇಟ್ ಕೂಡ ತಂದಿದ್ದೇನೆ, ಅದನ್ನು ತಿಂದು ಬಾ, ಹೋಗು. ಅದೆಲ್ಲ ಆಗಲೇ ತಿಂದಾಯ್ತು, ಇನ್ನೂ ಇಟ್ಕೊಂಡಿರ್ತಾರಾ? ಹಾಂ ರಾಜು, ನಾವು ಬರ್ತೀವಿ. ರಾಜು ಮಾವ, ನಾವು ಬರ್ತೀವಿ. ನೀವು ಒಂದಿನ ನಮ್ಮ ಮನೆಗೆ ಬನ್ನಿ. ಸರಿ ಕಾವ್ಯ. ಪ್ರೀತಿ, ನೀನು ಹೇಳಲ್ವಾ ನನಗೆ ಮನೆಗೆ ಬರಲಿಕ್ಕೆ? ಬನ್ನಿ ರಾಜು. ಹಾಂ, ನಾಳೆನೇ ಬರ್ತೇನೆ.